ಹಣ ಅಂದರೆ ಹೆಣನೂ ಬಾಯ್ಬಿಡುತ್ತೆ ಅಂತ ಒಂದು ಗಾದೆ ಮಾತಿದೆ. ಹಣದ ಮುಂದೆ ಯಾವ ಸಂಬಂಧಗಳು ಕೂಡ ನಿಲ್ಲೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಸುದ್ದಿ. ಪರಿಹಾರದ ಹಣದ ಆಸೆಗೆ ಪತಿಯನ್ನೇ ಕೊಂದಿದ್ದಾಳೆ ಪತ್ನಿ. ಅದು ಏನು, ಪತಿಯನ್ನ ಹತ್ಯೆಗೈದಿದೆ, ಹುಲಿ ಕೊಂದಿದೆ, ಪತ್ನಿ ತನ್ನ ಗಂಡನನ್ನ ಹುಲಿ ಕೊಂದಿದೆ ಅಂತ ನಾಟಕ ಆಡಿರೋದು. ಮನೆಯ ಹಿಂದೆ ತಿಪ್ಪೆಗುಂಡಿಯಲ್ಲಿ ಪತಿಯ ಶವವನ್ನು ಬಚ್ಚಿಟ್ಟಿದ್ದಂತೆ ಪತ್ನಿ. ಮೈಸೂರು ಜಿಲ್ಲೆ ಹುಣಸೂರಿನ ಚಿಕ್ಕ ಹೆಜ್ಜೂರು ಗ್ರಾಮದಲ್ಲಿ ನಡೆದಿರೋ ಘಟನೆ. ಯಾಕೆ ಹಿಂಗೆ ನಾಟಕ ಆಡಿದ್ದು ಅಂದರೆ, ಕಾಡು ಪ್ರಾಣಿಯಿಂದ ಹತ್ಯೆಯಾದರೆ ಕುಟುಂಬಕ್ಕೆ ಲಕ್ಷ ಲಕ್ಷ ಪರಿಹಾರ ಸಿಗುತ್ತೆ, ಅರಣ್ಯ ಇಲಾಖೆಯವರು ಕೊಡ್ತಾರೆ. ಪರಿಹಾರದ ಆಸೆಗೆ ಪತಿ ವೆಂಕಟಸ್ವಾಮಿಯನ್ನು ಹತ್ಯೆಗೈದಿದ್ದು ಪತ್ನಿ ಸಲ್ಲಾಪುರಿ. ವಿಷ ಹಾಕಿ ಪತಿ ಕೊಲೆ ಮಾಡಿದ್ಲು ಪತ್ನಿ. ಕೊನೆಗೆ ಗೊತ್ತಾಯಿತು, ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ವಿಚಾರಣೆಯ ವೇಳೆ ಹತ್ಯೆ ರಹಸ್ಯ ಬಯಲಾಗಿದೆ. ಅಲ್ಲ, ಈ ಜನಗಳೇ ಎಷ್ಟು ದಡ್ರು ಅಂತಂದರೆ, ಈಗಿನ ಕಾಲದಲ್ಲಿ ಏನೇನೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂದರೆ ಸತ್ತಿರೋದು ಇಂಥದ್ದೇ ಕಾರಣಕ್ಕೆ ಅಂತ ಹುಡುಕಾಡ್ಬಿಡ್ತಾರೆ. ಅಂಥದ್ರಲ್ಲಿ ಈ ಥರ ನಾಟಕ ಆಡಿದ್ರೆ ಹೆಂಗೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಸಾವಿಗೆ ಕಾರಣವನ್ನು ನಿಖರವಾಗಿ ಕಂಡುಹಿಡಿತಾರೆ ಅಂತಕ್ಕಂಥದ್ದು ಇವರು ಗೊತ್ತಿರುತ್ತೋ ಗೊತ್ತಿರಲ್ವೋ, ಆದರೂ ಪ್ಲ್ಯಾನ್ ಮತ್ತು ಐಡಿಯಾ ಯಾರು ಕೊಟ್ರಪ್ಪ ಈಕೆಗೆ ಅಂತ? ಅರವಿಂದ್, ಜನಕ್ಕೆ ಈ ತರದೆಲ್ಲ ಪ್ಲಾನ್ ಹೆಂಗ್ ಬರುತ್ತೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಹುಲಿಗಳ ದಾಳಿ ಅಂತ ಸಂದರ್ಭದಲ್ಲಿ ಅಥವಾ ಕಾಡು ಪ್ರಾಣಿಗಳ ದಾಳಿಯ ಸಂದರ್ಭದಲ್ಲಿ ಮೃತಪಟ್ಟವರಿಗೆ ಅರಣ್ಯ ಇಲಾಖೆ ಲಕ್ಷಾಂತರ ರೂಪಾಯಿ ಪರಿಹಾರವನ್ನ ಇಮಿಡಿಯೇಟ್ ಆಗಿ ಕೊಟ್ಬಿಡುತ್ತೆ. ಆ ಪರಿಹಾರದ ಹಣ ಬಹಳ ವಿಳಂಬ ಆಗೋದಿಲ್ಲ, ಇಮಿಡಿಯೇಟ್ ಆಗಿ ಬಂದು ಚೆಕ್ ಅನ್ನ ಕೊಟ್ಬಿಡ್ತಾರೆ. ಈ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾದಂಥದ್ದು ಆಗಿರುವಂತದ್ದು. ಈ ದಂಪತಿಗಳೇನಿದ್ದಾರೆ, ಇವರು ಅಡಿಕೆ ತೋಟದಲ್ಲಿ ವಾಸವಾಗಿದ್ದಂತಹ ದಂಪತಿಗಳು. ಯಾವಾಗ ಸಾಮಾನ್ಯ ಇದು ಚಿಕ್ಕಜೂರು ಅನ್ನುವಂತಹ ಗ್ರಾಮದಲ್ಲಿ ಸಾಮಾನ್ಯವಾಗಿ ಹುಲಿಗಳ ಓಡಾಟ ಜಾಸ್ತಿ ಇರುತ್ತೆ, ಅಂದ್ರೆ ಇದು ಕಾಡಂಚಿನವಾದಂತಹ ಗ್ರಾಮ. ಹೀಗಾಗಿ ತನ್ನ ಪತಿಯನ್ನ ಕೊಂದಂತಹ ಈ ಮಹಿಳೆ ಆ ಒಂದು ಶವವನ್ನ ತನ್ನ ಮನೆಯ ಹಿಂಭಾಗದ ಒಂದು ಕಸದ ಇದರಲ್ಲಿ ಮುಚ್ಚಿಟ್ಟಿದ್ದಾಳೆ. ಮುಚ್ಚಿಟ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಏನು ಅಂತಂದ್ರೆ, ನನ್ನ ಗಂಡ ನಾಪತ್ತೆ ಆಗಿದ್ದಾನೆ ಅಂತ. 2 ದಿನಗಳ ನಂತರದಲ್ಲಿ ಆಕೆಗೆ ಒಂದು ಸಂಶಯ ಪಡ್ತಾಳೆ, ಹುಲಿ ಎಳ್ಕೊಂಡು ಹೋಗಿರ್ಬೋದು ಅಂತ. ಬಹುತೇಕ ಅದನ್ನ ಎಲ್ಲರೂ ಕೂಡ ನಂಬಿಡ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಆ ಕಾಡಂಚಿನ ಭಾಗದ ಗ್ರಾಮದಲ್ಲಿ ಈ ತರದ ಘಟನೆಗಳು ಹಿಂದೆ ಹಲವು ಬಾರಿ ನಡೆದಿರುವಂತದ್ದು. ಯಾವಾಗ ಬಾಡಿಯೂ ಸಿಗ್ಲಿಲ್ವೋ, ಹುಲಿ ಇದನ್ನ ಎಳ್ಕೊಂಡು ಹೋಗಿ ತಿಂದು ಹಾಕಿದೆ ಅನ್ನುವಂತ ನಿರ್ಧಾರಕ್ಕೆ ಬಹುತೇಕ ಬಂದಂತೆ ಕಂಡಿದ್ರು. ಆದ್ರೆ ಯಾಕೋ ಒಂದು ಅನುಮಾನ ಬಂದು ಮನೆಯನ್ನ ಪೊಲೀಸರು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಮಹಿಳೆಯ ಚಹರೆಗಳು ಬದಲಾದಂತಹ ಸಂದರ್ಭದಲ್ಲಿ ಗುರುತಿಸಿದಂತಹ ಪೊಲೀಸರು ಒಂದು ಹಂತದ ವಿಚಾರಣೆಯನ್ನ ನಡೆಸಿದ್ದಾರೆ. ಆಗ ಕಸದ ತೊಟ್ಟಿಯಲ್ಲಿ ಶವ ಇರುವಂತದ್ದು ಗೊತ್ತಾಗಿದೆ. ಆಗ ಇಡೀ ಪ್ರಕರಣದ ಸತ್ಯ ಬಯಲಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಕೆ ಪಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಷ್ಟು ದುಡ್ಡು ಬರುತ್ತೆ ಅನ್ನೋದೆಲ್ಲ ಇವ್ರಿಗೆ ಲೆಕ್ಕಾಚಾರ ಗೊತ್ತಿರುತ್ತಲ್ಲ, ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ.